ಇವತ್ತು ವಿಡಿಯೋ ಆ್ಯಂಗಲ್ ಡಿಫ್ರೆಂಟು, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡು. ಹಾಯ್ ಆಲ್, ನಮಸ್ತೆ, ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತು ಒಂದು ಪುಟಾಣಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಯೂಶುವಲ್ ಮಾರ್ನಿಂಗ್ ರೂಟೀನ್ ಫ್ರಮ್ ಮಾರ್ನಿಂಗ್ 6 AM ಟು 10 AM ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ಒಂದು ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡ್ತೀನಿ. ಈಗ ಎಲ್ಲಿ ನೋಡಿದ್ರೂ ತೋತಾಪುರಿ ಸಿಗ್ತಾ ಇದೆ ಅಲ್ವಾ, ಅದಕ್ಕೆ ತೋತಾಪುರಿಯಿಂದ ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ತೋತಾಪುರಿ ರೈಸ್, ಮ್ಯಾಂಗೋ ರೈಸ್ ಅಥವಾ ಮಾವಿನಕಾಯಿ ಗೊಜ್ಜಿನನ್ನ ಏನಂದ್ರೂ ಕರಿಬೋದು. ಫಸ್ಟ್ ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು 1/4 ಭಾಗದಷ್ಟು ತೆಂಗಿನಕಾಯಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆಲಿ ಒಂದು 10 ರಿಂದ 12 ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕ್ಕೊಳ್ಳದೆ ಒಂದು ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಯಾವ ಥರ ಮಾಡ್ಕೊಂಡಿದ್ದೀನಲ್ಲ ಆ ಥರ. ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಂಡು ಎಣ್ಣೆನ ಹಾಕೋತಾ ಇದ್ದೀನಿ. ಆ್ಯಸ್ ಯೂಶುವಲ್ ನನ್ನ ಸ್ಟೈಲಲ್ಲಿ ನಾನು ಫಸ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜನ ಒಂದು ಸ್ವಲ್ಪ ಚೆನ್ನಾಗಿ ಹುರಿದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು, ಒಂದು ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡು ಅದನ್ನು ಮತ್ತೆ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಈಗ ನಾನು ಒಂದು ಸ್ವಲ್ಪ ಸಾಸಿವೆ, ಜೀರಿಗೆನ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು ಸಲ ಕೈ ಆಡಿಸ್ಕೋತೀನಿ. ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಆದರೆ ರೈಸ್ ಜೊತೆಲಿ ತುಂಬ ಚೆನ್ನಾಗಿರುತ್ತೆ. ಮಧ್ಯ ಒಂದು ಸ್ವಲ್ಪ ಗಟ್ಟಿ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ. ಈಗ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದೇ ಒಂದು ಕ್ಯಾಪ್ಸಿಕಮನ್ನು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಬೆಂದ ಆದಮೇಲೆ ನಾವೇನು ಕೊಬ್ಬರಿ ತುರಿದಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ರೆ ಎಣ್ಣೆ ಅಂಶ ಎಲ್ಲ ಅದಕ್ಕೆ ಸೇರಿಕೊಳ್ಳುತ್ತೆ. ಆ ಟೈಮಲ್ಲಿ ನಾವೇನು ಮಾವಿನಕಾಯಿ ಅಥವಾ ತೋತಾಪುರಿನ ತುರಿದಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ನಾವು ಮತ್ತೆ ಚೆಕ್ ಮಾಡಿಬಿಟ್ಟು ಉಪ್ಪು ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿನ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಗೊಜ್ಜು ರೆಡಿ ಆಗೋಗುತ್ತೆ. ಇದಕ್ಕೆ ಇವಾಗ ಬಿಸಿ ಅನ್ನನ ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮ್ಯಾಂಗೋ ರೈಸ್, ತೋತಾಪುರಿ ರೈಸ್ ಚೆನ್ನಾಗಿ ರೆಡಿ ಆಗಿದೆ. ಈಗ ನಾನು ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿರುತ್ತೆ, ಮಕ್ಕಳಿಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಈಸಿಯಾಗಿ ಬೆಳಗ್ಗೆ ಪಟ್ ಅಂತ ಮಾಡಿಕೊಡ್ಬೋದು. ಈಗ ಮಕ್ಕಳೆಲ್ಲನೂ ಹೋಗಿ ಆಯಿತು, ರಾಹುಲ್ ಹೋಗಿ ಆಯಿತು. ಈಗ ಕಿಚನ್ ನೋಡ್ತಾ ಇರ್ಬೋದು ಎಷ್ಟು ಮೆಸ್ಸಿ ಆಗಿದೆ ಅಂತ ಹೇಳಿ. ಈಗ ಬನ್ನಿ, ನಾನು ಹೇಗೆ ಕಿಚನನ್ನು ಪಟ ಅಂತ ಕ್ಲೀನ್ ಮಾಡ್ತೀನಿ ಅಂತ ನೋಡೋಣ. ಒಬ್ಬಳೇ ಇರೋದ್ರಿಂದ ಒಂದು ಸ್ವಲ್ಪ ಬೋರ್ ಆಗುತ್ತೆ ಅಲ್ವಾ. ಏನಾದರೂ ಕಾಲ್ಸ್ ಬಂತು ಅಂತಂದರೆ ನನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇದ್ದರೆ ಹಾಗೆ ಮಾತಾಡ್ತಾ ಕೆಲಸ ಮಾಡ್ತೀನಿ, ಗೊತ್ತೇ ಆಗೋದಿಲ್ಲ. ಇನ್ ಕೇಸ್ ಏನು ಮಾತಾಡೋಕ್ಕೆ ಯಾರ ಜೊತೆಲೂ ಇಲ್ಲ ಅಂತ ಹೇಳಿದ್ರೆ ಈ ಥರ ಮ್ಯೂಸಿಕ್ ಹಾಕ್ಕೊಂಡು ಕಾಮಾಗಿ ಕೆಲಸನ ಮಾಡ್ಕೋತೀನಿ. ಸೊ ಬನ್ನಿ, ಒಂದು ಕಡೆಗೆ ಮ್ಯೂಸಿಕ್ ಆಡ್ತಾ ಇರಲಿ. ಇವಾಗ ಪಟ ಅಂತ ಕೆಲಸ ಮಾಡೋಣ. ಯೂಶಲಿ ನಾನು ಏನು ಮಾಡ್ತೀನಿ ಅಂದರೆ, ಮಕ್ಕಳು ಹಾಗೆ ರಾಹುಲ್ ಹೋಗಾದ್ಮೇಲೆ ಫಸ್ಟ್ ನಾನು ಕಿಚನನ್ನು ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಎಲ್ಲ ಮಾಡೋದು ಮುಗ್ದಿರತ್ತಲ್ವ, ಹಾಗಾಗಿ ಗ್ಯಾಸ್ ಸ್ಟವ್ವಿಂದು ಏನೂ ಕೆಲಸ ಇರೋದಿಲ್ಲ, ಹಾಗೆ ಕಿಚನಲ್ಲೂ ಏನು ಕೆಲಸ ಇರೋದಿಲ್ಲ. ಬೆಳಗ್ಗೆ ಏನು ತಿಂಡಿ ಮಾಡ್ಕೊಂಡಿರ್ತೀನಿ ಅಥವಾ ಮಕ್ಕಳಿಗೆ ಲಂಚ್ ಮಾಡಿರ್ತೀನಿ, ಅದನ್ನೇ ನಾನು ಕೂಡ ಮಧ್ಯಾಹ್ನ ಊಟ ಮಾಡೋದ್ರಿಂದ ನನಗೋಸ್ಕರ ಸಪ್ರೇಟ್ ಏನು ಮಾಡ್ಕೊಳಕ್ಕಿರೋದಿಲ್ಲ. ಕೆಲವೊಮ್ಮೆ ಮಾಡ್ಕೋತೀನಿ ಅಷ್ಟೇ. ಏನಾದರೂ ಆಮ್ಲೆಟ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಅಥವಾ ಏನೋ ಒಂದು ಸ್ವಲ್ಪ ಪಲ್ಯ ಮಾಡಬೇಕು ಅಂತ ಅನಿಸಿದ್ರೆ ಅಥವಾ ರಾತ್ರಿ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಸಾಂಬಾರು ಏನಾದ್ರು ಮಾಡಿ ಇಡಬೇಕು, ಆ ಥರ ಏನಾದರೂ ಇತ್ತು ಅಂದರೆ ನಾನು ಅದನ್ನು ಯೂಶಲಿ 12 ಗಂಟೆ ಮೇಲೇ ಸ್ಟಾರ್ಟ್ ಮಾಡ್ತೀನಿ. ಆದ್ರೂ ನಾನು ಬೆಳಗ್ಗೆ ಇವರೆಲ್ಲ ಹೋಗಿ ಆದಮೇಲೆ ಒಂದು ಸಲ ಕಂಪ್ಲೀಟಾಗಿ ಪಾತ್ರೆ ಏನಿರುತ್ತೋ ಅದನ್ನೆಲ್ಲ ತೊಳ್ಕೊಂಡ್ಬಿಟ್ಟು ಕಿಚನ್ ಸ್ಲ್ಯಾಬನ್ನ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಸ್ಟವ್ನ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಅದೇನೋ ಒಂದು ಸಲ ಆವಾಗ ಕಂಪ್ಲೀಟ್ ಕ್ಲೀನ್ ಮಾಡಲಿಲ್ಲ ಅಂದರೆ ಅದು ಸಮಾಧಾನನೇ ಆಗಲ್ಲ. ಮತ್ತೆ ಅಡುಗೆ ಮಾಡೋಕ್ಕಿದೆ ಬಿಡು, ಮತ್ತೆ ಗಲೀಜಾಗುತ್ತೆ ಅಂತ ಅದೇನೋ ಬಿಡೋಕ್ಕೆ ಆಗೋದಿಲ್ಲ. ಫುಲ್ ಕಂಪ್ಲೀಟ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಮುಂದಿನ ಕೆಲಸಗಳನ್ನು ಮಾಡ್ಕೋತೀನಿ. ಈಗ ನೋಡಿದ್ರಲ್ಲ, ಈಗ ಆಲ್ರೆಡಿ ಕಿಚನ್ ಸ್ಲ್ಯಾಬನ್ನು ಕ್ಲೀನ್ ಮಾಡಿಬಿಟ್ಟು ಈಗ ಆಲ್ರೆಡಿ ಗ್ಯಾಸ್ ಸ್ಟವನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ರೆಗ್ಯುಲರಾಗಿ ನಾನು ಹಿಂದ್ಗಡೆದೇನು ಟೈಲ್ಸ್ ಇದೆ ಅದನ್ನು ಕೂಡ ಒರೆಸ್ಕೋತೀನಿ. ಗ್ಯಾಸ್ ಹಿಂದ್ಗಡೆ ಇರೋದನ್ನು ಒರೆಸ್ಕೋತೀನಿ. ಹಾಗೆ ಆ ಕಡೆ ಏನಾದರೂ ಹೆಚ್ಕೊಳ್ಳೋದು, ಏನಕ್ಕಾದರೂ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋದು ಮಾಡ್ತೀನಲ್ಲ, ಆ ಕಡೆಗೂ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ. ಈ ಪಾರ್ಟೆಲ್ಲ ಏನಿದೆ ಅದನ್ನೆಲ್ಲ ನಾನು ರೆಗ್ಯುಲರಾಗಿ ಏನು ದಿನಾನೂ ಒರೆಸ್ಕೊಳಕ್ಕೆ ಹೋಗೋದಿಲ್ಲ. ಅಪರೂಪ ತುಂಬ ಗಲೀಜ್ ಅಂತ ಅನ್ನಿಸ್ತಿರುವಾಗ ಕ್ಲೀನ್ ಮಾಡ್ಕೋತೀನಿ. ನೋಡಿ, ಕಿಚನ್ ಕಂಪ್ಲೀಟ್ ಕ್ಲೀನ್ ಆಗಿದೆ. ಈ ಥರ ಕ್ಲೀನ್ ಆದಾಗ ಎಷ್ಟು ನೆಮ್ಮದಿ ಅನಿಸುತ್ತೆ ಅಂದರೆ ಅಷ್ಟು ನೆಮ್ಮದಿ ಅನಿಸುತ್ತೆ. ಈಗ ಕಂಪ್ಲೀಟ್ ಕ್ಲೀನ್ ಆಯಿತು. ಆ್ಯಂಡ್ ಕ್ಲೀನ್ ಮಾಡಿ ಆದಮೇಲೆ ಈಗ ನಾನು ಒಂದು ಲೋಟ ಕಾಫಿ ಕುಡಿತಾ ಇದ್ದೀನಿ. ಫಸ್ಟ್ ನನಗೆ ಈ ಕೆಲಸ ಮುಗಿದ ಮೇಲೆ ಕಾಫಿ ಕುಡಿಬೇಕು. ಮುಂಚೆ ಎಲ್ಲ ಏನು ಮಾಡ್ತಿದ್ದೆ ಅಂದರೆ ಅವ್ರು ಹೋದ ತಕ್ಷಣ ನಾನೊಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ಕಿಚನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಬಟ್ ಇವಾಗ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಎಲ್ಲ ಕಂಪ್ಲೀಟ್ ಕೆಲಸ ಮುಗಿಸ್ಕೊಂಬಿಡೋಣ, ಆಮೇಲೆ ಕಾಫಿ ಕುಡಿಯೋಣ ಅಂತೇಳಿ ಕುಡಿತೀನಿ. ಒಂದು ಸಲ ಹಾಗೂ ಮಾಡ್ತೀನಿ, ಒಂದು ಸಲ ಹಿಂಗೂ ಮಾಡ್ತೀನಿ. ಸೊ ಇವಾಗ ಕೆಲಸ ಎಲ್ಲ ಆಗಿದೆ ಅಲ್ವಾ, ಮ್ಯಾಕ್ಸಿಮಮ್ ಕಿಚನ್ ಕೆಲಸ ಮುಗಿದ್ರೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ. ಸೊ ಇವಾಗ ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಕಾಫಿ ಕುಡಿತಾ ಇದ್ದೀನಿ.
ಕಾಫಿ ಕುಡಿತಾ ಕುಡಿತಾ ಈ ಒಂದು ಟೈಮನ್ನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಪೀಸ್ಫುಲ್ ಆಗಿ ಸ್ಪೆಂಡ್ ಮಾಡ್ತೀನಿ. ಸೂರ್ಯನ ಕಿರಣಗಳು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಗಿಡಗಳು ಅಷ್ಟೇ ಕೆಲವೊಂದೊಂದು ಹೊಸ ಚಿಗುರು ಬಂದಿತ್ತು. ಸೊ ಈ ಥರ ಇರುತ್ತೆ ನನ್ನ ಯೂಶುವಲ್ ಮಾರ್ನಿಂಗ್ ರೂಟೀನ್. ಇವತ್ತೊಂದು ಪುಟಾಣಿ ವಿಡಿಯೋ ಅಷ್ಟೇ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರ್ಲಾ, ಬಾಯ್, ಟೇಕ್ ಕೇರ್.